ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸನ್ನಿ ಸಚಿನ್, ನಿಮಗೆಲ್ಲರಿಗೂ ದ ಬೋರ್ಕಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮುಸುಕಿನ ಜೋಳದ ಮುದ್ದೆನ ಹೇಗೆ ಮಾಡೋದು ತೋರಿಸ್ತೇನೆ. ಇದು ಕೂಡ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್. ನಾವು ಮುಸುಕಿನ ಜೋಳದ ತಾಲಿಪೀಠನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಅದರ ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಮುಸುಕಿನ ಜೋಳವನ್ನು ಬಳಸಿ, ಜೋಳದ ಹಿಟ್ಟನ್ನು ಬಳಸಿ ನಾವು ಮುದ್ದೆನ ಮಾಡುವ. ಇದು ಆರೋಗ್ಯಕ್ಕೆ ಒಳ್ಳೆಯದು, ತಕ್ಷಣಕ್ಕೆ ಮಾಡಬಹುದು, ಸುಲಭನೂ ಇದೆ. ವೀಕ್ಷಕರೇ, ನಿಮಗೆ ನಮ್ಮ ಎಲ್ಲ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಾಕಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ಈಗ ಮುಸುಕಿನ ಜೋಳದ ಮುದ್ದೆನ ಮಾಡೋಣ. ವೀಕ್ಷಕರೇ, ಮುದ್ದೆ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ನಾವಿಲ್ಲಿ ಜೋಡಿಸಿ ಇಟ್ಟಿದ್ದೇವೆ. ಮೊದಲಿಗೆ ನೋಡಿ, ಮುಸುಕಿನ ಜೋಳದ ಹಿಟ್ಟು ಒಂದು 3/4 ಕಪ್ ತಗೊಂಡಿದ್ದೇವೆ, ಉಪ್ಪು ತಗೊಂಡಿದ್ದೇವೆ, ಟೊಮೆಟೊ ಹೆಚ್ಚಿಟ್ಟದ್ದು, ಆಮೇಲೆ ನೆಲಗಡಲೆ, ಸ್ವಲ್ಪ ಹಸಿಮೆಣಸು ಕಟ್ ಮಾಡಿಟ್ಟದ್ದು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಶಿನ, ಸಾಸಿವೆ ಮತ್ತು ಜೀರಿಗೆ. ಇದು ಬಿಟ್ಟು ಎಣ್ಣೆ ಬೇಕಾಗುತ್ತೆ, ಕರಿಬೇವೆಲ್ಲ ಬೇಕಾಗತ್ತೆ. ಈಗ ನೋಡಿ ವೀಕ್ಷಕರೇ, ಒಂದು ಕಡಾಯಿನ ನಾವು ಈಗಾಗಲೇ ಬಿಸಿಯಲ್ಲಿ ಇಟ್ಟಿದ್ದೇವೆ. ಅದು ಬಿಸಿ ಆಗ್ತಾ ಇದ್ದಾಗೆ ನೋಡಿ, ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇವೆ. ಎಣ್ಣೆನೂ ಚೆನ್ನಾಗಿ ಕಾಯಬೇಕು. ಈಗ ಕಾದಿರುವ ಎಣ್ಣೆಗೆ ನಾವು 1 ಚಮಚದಷ್ಟು ಸಾಸಿವೆನ ಹಾಕ್ಕೊಂಡ್ವಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಇಲ್ಲಿ ಸಾಸಿವೆ ಸಿಡಿತಾ ಇದ್ದಾಗೆ ನಾವು ಜೀರಿಗೆನ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹುರ್ಕೊಳ್ಬೇಕು. ಈಗ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಹಾಕಿ ಇದು ಸಹ ಸಿಡಿಬೇಕು ಚೆನ್ನಾಗಿ. ಆಮೇಲೆ ನಾವು ಒಂದು ಮುಷ್ಟಿಯಷ್ಟು ನೆಲಗಡಲೆನ ತಗೊಂಡಿದ್ವಿ, ಅದನ್ನು ಸಹ ಹಾಕಿ ಚೆನ್ನಾಗಿ ಇದು ಸಹ ಸಿಪ್ಪೆ ಬಿಟ್ಕೊಳ್ಳೋ ಹಾಗೆ ಇದನ್ನು ಸಹ ಹುರ್ಕೊಳ್ಬೇಕು. ಈಗ ನೋಡಿ, ನೆಲಗಡಲೆ ಚೆನ್ನಾಗಿ ಕೆಂಪಗಾದ ನಂತರ ನಾವು ಹೆಚ್ಚಿಟ್ಟಂಥ ಹಸಿಮೆಣಸಿನ್ಕಾಯಿನ ಹಾಕಿದ್ವಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು. ನಾವಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ವಿ. ಆಮೇಲೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ವಿ, ಅದನ್ನು ಸಹ ಆ್ಯಡ್ ಮಾಡಿದ್ವಿ. ಈಗ ಇದು ಸಹ ಸ್ವಲ್ಪ ಕೆಂಪಗಾಗೋ ತನಕ ನಾವು ಹುರ್ಕೊಳ್ಳುವ. ವೀಕ್ಷಕರೇ, ಇದು ಉತ್ತರ ಕರ್ನಾಟಕದ ಒಂದು ವಿಶೇಷ. ಅಲ್ಲಿಯ ಜನ ಇದನ್ನು ಸಾಮಾನ್ಯವಾಗಿ ದಿನಾಲೂ ಮಾಡಿ ತಿಂತಾರೆ. ಇದನ್ನು ಬೇರೆ ಬೇರೆ ಹಿಟ್ಟಲ್ಲಿ ಮಾಡಿ ತಿನ್ಬೋದು. ನಾವಿವತ್ತು ಮುಸುಕಿನ ಜೋಳದ ಹಿಟ್ಟಿನಿಂದ ಮಾಡ್ತಿದ್ದೇವೆ. ಈ ರೆಸಿಪಿ ಕೂಡ ನನಗೆ ಹೇಳ್ಕೊಟ್ಟಿದ್ದು ಪೂರ್ಣಿಮಾ ಅವರು ಉತ್ತರ ಕರ್ನಾಟಕದವರು. ಆಮೇಲೆ ನಂಗೆ ಸಹಾಯ ಕೂಡ ಮಾಡಿದ್ದಾರೆ ರೆಸಿಪಿ ಮಾಡಬೇಕಾದ್ರೆ. ನೋಡಿ ವೀಕ್ಷಕರೇ, ತುಂಬ ಸುಲಭವಾಗಿರುವಂಥ ಒಂದು ರೆಸಿಪಿ ಇದು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು, ಕೆಂಪಗಾಗುವ ಹಾಗೆ. ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ನಾವು ಸ್ವಲ್ಪ ಉಪ್ಪು ಸೇರಿಸಬೇಕು. ನಾನೀಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿದೆ. ಈಗ ನಾವು ಹುರಿದ್ರೆ ಇದು ಬೇಗನೆ ಕೆಂಪಗಾಗ್ತದೆ. ಈಗ ನೋಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ತಗೊಂಡಿದ್ವಿ, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. 2 ಸಹ ಚೆನ್ನಾಗಿ ಬೆರೆಸ್ಕೊಳ್ಳುವ. ಈಗ ಅರಿಶಿನ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರ್ತದೆ, ಆಮೇಲೆ ಬಣ್ಣ ಕೂಡ ತುಂಬ ಸುಂದರವಾಗಿ ಬರ್ತದೆ. ಈಗ 1 ಟೊಮೆಟೊನ ನಾವು ಸಣ್ಣದಾಗಿ ಹೆಚ್ಚಿಟ್ಟಿದ್ವಿ, ಅದನ್ನು ಸಹ ನಾನೀಗ ಸೇರಿಸ್ತಾ ಇದ್ದೇನೆ. ಈಗ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಇದು ಇನ್ನೂ ಕೂಡ ಮಸಾಲೆದಾರಾಗಿ ಬೇಕು ಅಂದರೆ ನೀವು ಗರಂ ಮಸಾಲೆಯನ್ನು ಕೂಡ ಸೇರಿಸ್ಬೋದು, ಅದು ಕೂಡ ಸ್ವಾದ ಚೆನ್ನಾಗಿರ್ತದೆ. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇವೆ. ಒಂದು ಸರ್ತಿ ಎಲ್ಲವನ್ನು ನಾವು ಬೆರೆಸಿಕೊಳ್ಳುವ. ಈಗ ನೋಡಿ ವೀಕ್ಷಕರೇ, 3/4 ಕಪ್ ಹಿಟ್ಟಿಗೆ 1 ಕಪ್ ಫುಲ್ಲು ನಾನು ನೀರು ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ನೀರು ಬೇಕಂದರೆ ಜಾಸ್ತಿನೂ ಸೇರಿಸ್ಬೋದು.
ಈಗ ನೋಡಿ ಇದು ಮಸಾಲೆ ಎಲ್ಲ ತಯಾರಾಗಿದೆ. ಇದಕ್ಕೆ ನಾನು ನೀರನ್ನು ಈಗ ಸೇರಿಸ್ತಾ ಇದ್ದೇನೆ. ನೀರು ಚೆನ್ನಾಗಿ ಕುದೀಲಿ, ಸ್ವಲ್ಪ ಹೊತ್ತು ಬಿಡುವ, ಒಂದು ಸರ್ತಿ ಎಲ್ಲ ಬೆರೆಸ್ಕೊಳ್ಳುವ. ಈಗ ಇನ್ನೊಂಚೂರು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ಆಗ ಸ್ವಲ್ಪ ಸೇರಿಸಿದ್ವಿ, ಒಂದು ಅರ್ಧ ಚಮಚ, ಈಗ ಅರ್ಧ ಚಮಚ ಸೇರಿಸಿ ಇನ್ನೊಮ್ಮೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ಕುದಿಲಿಕ್ಕೆ ಬಿಡಬೇಕು. ಒಳ್ಳೆ ಕುದಿ ಬರಬೇಕು. ಈಗ ನಾವಿದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸುವ. ಈಗ ನೋಡಿ ವೀಕ್ಷಕರು, ನೋಡಿ ಒಳ್ಳೆ ಕುದಿ ಬರ್ತಾ ಇದೆ, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಹಿಟ್ಟನ್ನು ಸೇರಿಸೋದಿದೆ. ಹಿಟ್ಟು ನಾವು ನಿಧಾನಕ್ಕೆ ಸೇರಿಸಬೇಕಾಗತ್ತೆ, ಗಂಟಾಗದ ಹಾಗೆ ಸೇರಿಸಬೇಕು. ಈಗ ನೋಡಿ ನಿಧಾನಕ್ಕೆ ಹಿಟ್ಟು ಹಾಕ್ಕೊಳ್ತು, ಸ್ವಲ್ಪ ಹಿಟ್ಟು ಹಾಕೋದು, ಅದನ್ನು ಬೆರೆಸ್ಕೊಳ್ಳೋದು, ಈ ರೀತಿ ಮಾಡಬೇಕು. ಎಲ್ಲಿಯೂ ಸಹ ಗಂಟು ಬರದಾಗೆ ನೋಡ್ಕೊಳ್ಬೇಕು. ಇದು ಈ ಹಿಟ್ಟು ನೋಡಿ ನೀರನ್ನೆಲ್ಲ ಎಳ್ಕೊಳ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಹಿಟ್ಟು. ನಾವು ಹಾಕೋದು ಆಮೇಲೆ ಆ ರೀತಿ ಸ್ವಲ್ಪ ತಿಕ್ಕೊಂಡ್ರೆ ಆಗ ಗಂಟು ಉಳಿಯೋದಿಲ್ಲ, ಎಲ್ಲನೂ ಸ್ಮೂತಾಗಿ ಮಿಕ್ಸ್ ಆಗುತ್ತೆ. ಹಿಟ್ಟು ಬೆರೆಸ್ತಾ ಇದ್ದಾಗೆ ಇದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಇದು ಒಂದು ಗಟ್ಟಿ ಹದಕ್ಕೆ ಬಂತು. ಈಗ ನೋಡಿ ವೀಕ್ಷಕರೇ, ಇದು ಸೆಟ್ ಆಯಿತು. ಇದರ ಮೇಲೆ ನಾವು ಒಂದು ಚಮಚದಷ್ಟು ತುಪ್ಪನ ಈ ರೀತಿ ಹಾಕ್ಕೊಂಡು ಇದು ಮುಚ್ಚಳನ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಬಿಡುವ. ಗ್ಯಾಸ್ ಆಫ್ ಮಾಡಿದ್ದೇವೆ. ಈಗ ಇದು ಅಲ್ಲೇ ಸೆಟ್ ಆಗ್ತದೆ. ಈಗ ನೋಡಿ ಇದು ಒಳ್ಳೆ ಸೆಟ್ ಆಗಿದೆ. ನೋಡಿ ಎಲ್ಲ ಕರೆಕ್ಟಾಗಿ ಇದು ಕನ್ಸಿಸ್ಟೆನ್ಸಿ ಬಂದಿದೆ. ಆಮೇಲೆ ಚೆನ್ನಾಗಿ ಬೆಂದಿದೆ ಕೂಡ. ನಾವು ಹಾಕಿದ ತುಪ್ಪ ಕೂಡ ನೋಡಿ ಚೆನ್ನಾಗಿ ಕರಗಿ ಎಲ್ಲ ಕಡೆ ಬೆರೆತಿತ್ತು. ಈಗ ನೋಡಿ ಎಷ್ಟು ಒಳ್ಳೆಯದು, ಕಲರ್ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ. ಇದನ್ನು ನಾವು ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಮುದ್ದೆ ಮಾಡುವ. ಇದು ಬಿಸಿ ಇರೋದ್ರಿಂದ ಚಮಚದ ಸಹಾಯದಿಂದಲೇ ನಾವು ಇದನ್ನು ಮುದ್ದೆ ಥರ ಕಟ್ಟುವ. ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ ಅದಕ್ಕೆ ಉಂಡೆ ಆಕಾರನ ಕೊಡ್ಬೋದು. ನೋಡಿ ವೀಕ್ಷಕರೇ, ನೋಡೋಕ್ಕೇ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇದು ತುಂಬ ಯಮ್ಮಿ ಅನ್ನಿಸ್ತಾ ಇದೆ. ಟೇಸ್ಟಿಯಾಗಿದೆ. ನಾವು ಟೇಸ್ಟ್ ಮಾಡಿದ್ವಿ, ತುಂಬ ಸೂಪರಾಗಿ ಟೇಸ್ಟ್ ಬಂದಿದೆ. ಇದು ಬಿಸಿ ಬಿಸಿಯೇ ತಿನ್ನಬೇಕು, ತುಂಬ ರುಚಿಕರವಾಗಿರ್ತದೆ. ಆರೋಗ್ಯಕ್ಕೆ ಸಹ ಇದು ತುಂಬ ಒಳ್ಳೆಯದು. ಡಯಟ್ ಎಲ್ಲ ಮಾಡ್ತಿರೋರು ಇದನ್ನು ಖಂಡಿತವಾಗಲೂ ಸೇವಿಸಿ, ತುಂಬ ಒಳ್ಳೆಯದಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಮುಸ್ಕಿನ ಜೋಳದ ಹಿಟ್ಟಿನ ಮುದ್ದೆನ ಮಾಡೋದು ಎಷ್ಟು ಸುಲಭ ಅಂತ. ಇದನ್ನು ನಾವು ನಾಷ್ಟಕ್ಕೆ ಮಾಡ್ಬೋದು, ಇಲ್ಲಾಂದರೆ ರಾತ್ರಿ ಊಟಕ್ಕೆ ಸಹ ಮಾಡ್ಬೋದು. ಇದು ಕಡಿಮೆ ಕ್ಯಾಲರಿಯನ್ನು ಹೊಂದಿರ್ತದೆ. ಆರೋಗ್ಯದ ದೃಷ್ಟಿಯಲ್ಲಿ ಇದು ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದೆ ಇನ್ನೊಂದು ಇದೇ ಥರ ಆರೋಗ್ಯಕರವಾದಂಥ ತಕ್ಷಣಕ್ಕೆ ಮಾಡಿ ತಿನ್ನುವಂಥ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.